ತವರಿನ ಸಿರಿ ಖ್ಯಾತಿಯ ನಟಿ ಆಶಿತಾ ಮಾರಿಯಾ ಹಲವಾರು ಹಿಟ್ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ಆಶಿತಾ ಸಿನಿಮಾಗಳಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಆಶಿತಾ ಅಭಿಮಾನಿಗಳಿಗೆ ಹೆಚ್ಚು ಕನೆಕ್ಟ್ ಆಗಿದ್ದಾರೆ. ಇದೀಗ ದಿಢೀರಂತ ವಿಡಿಯೋ ಮಾಡಿ ಬಿಕ್ಕಿ ಅತ್ತಿದ್ದಾರೆ. ಅಷ್ಟಕ್ಕೂ ನಟಿಯ ಕಣ್ಣೀರಿಗೆ ಕಾರಣವೇನು, ಆಶಿತಾಗೆ ಕಾಡುತ್ತಿರುವ ಆ ಸಮಸ್ಯೆ ಆದ್ರೂ ಏನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ರಂಗ ಒಂದ್ ರೀತಿ ಹರಿಯುವ ನದಿಯಂತೆ, ಹೊಸ ನೀರು ಬಂದಾಗ ಹಳೆ ನೀರು ಹೋಗ್ಲೇಬೇಕು. ಅದೇ ರೀತಿ ಕನ್ನಡ ಚಿತ್ರರಂಗದಲ್ಲಿ ತನ್ನ ಮಧುರ ಮಾದಕ ನಟನೆಯಿಂದ ಸಿನಿ ರಸಿಕರ ಕೈಯಲ್ಲಿ ಚಪ್ಪಾಳೆ ಗಿಟ್ಟಿಸಿಕೊಂಡ ನಟಿ ಆಶಿತಾ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇತ್ತೀಚೆಗೆ ನಟಿಯರು ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ವೈಯಕ್ತಿಕ ವಿಚಾರಗಳನ್ನ ಹಂಚಿಕೊಳ್ತಿದ್ದಾರೆ. ಅದೇ ರೀತಿ ತವರಿನ ಸಿರಿ, ಬಾಬಾರೋ ರಸಿಕಾ, ಆಕಾಶ್ ಸೇರಿದಂತೆ ಹಲವಾರು ಕನ್ನಡ ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವ ಆಶಿತಾ ವಿಡಿಯೋ ಮಾಡಿ ಬಿಕ್ಕಿ ಅತ್ತಿದ್ದಾರೆ. ಅವರ ವಿಡಿಯೋ ನೋಡಿ ಫ್ಯಾನ್ಸ್ ಕೂಡ ಭಾವುಕರಾಗಿದ್ದಾರೆ. ಹೌದು, ಇತ್ತೀಚೆಗೆ ವಿಡಿಯೋ ಮಾಡ್ತಾ ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ಆಶಿತಾ ಮಾತನಾಡಿದ್ದಾರೆ. ಫುಡ್ ಪಾಯ್ಸನ್ ಆಗಿ ಬಹಳ ಸಮಸ್ಯೆ ಆಗಿತ್ತು. ಅದೇ ವೇಳೆ ಪೀರಿಯಡ್ಸ್ ಕೂಡ ಆಗಿ ಆ ನೋವು ಸೇರಿ ಬಹಳ ಸಂಕಟಪಟ್ಟೆ. ಆ ಸಮಯದಲ್ಲಿ ದೇವ್ರೇ ನನ್ನ ಕೈ ಹಿಡ್ದ. ದೇವ್ರಿದ್ದಾನೆ, ಆತನನ್ನ ಯಾವುದೇ ಕಾರಣಕ್ಕೂ ದೂಷಿಸಬೇಡಿ. ನಮ್ಮ ಕಷ್ಟಕ್ಕೆ ಖಂಡಿತ ದೇವರು ಬೆಂಬಲಕ್ಕೆ ನಿಲ್ತಾನೆ ಅಂತ ಆಶಿತಾ ವಿಡಿಯೋದಲ್ಲಿ ಮಾತಾಡ್ತಾ ಕಣ್ಣೀರು ಹಾಕಿದ್ದಾರೆ. ಫುಡ್ ಪಾಯ್ಸನ್ ಆಗಿ ಕ್ಲಿನಿಕ್ಗೆ ಹೋಗಿದ್ದೆ. ಬಳಿಕ ಮನೆಗೆ ಬಂದು ನಾನು ಆ ತಪ್ಪು ಮಾಡಬಾರ್ದಿತ್ತು. ಅದೇ ಸಮಯದಲ್ಲಿ ಪೀರಿಯಡ್ಸ್ ನೋವು ಶುರುವಾಗಿತ್ತು. ಎರಡೂ ಸೇರಿ ಬಹಳ ಕಷ್ಟ ಆಯಿತು. ನಾನು ಒಬ್ಬಂಟಿ ಆಗಿದ್ದೆ. ಆ ಸಮಯದಲ್ಲಿ ಯಾರಾದರೂ ಸಹಾಯಕ್ಕೆ ಬೇಕಿತ್ತು. ನನ್ನ ಸ್ನೇಹಿತರೊಬ್ಬರಿಗೆ ತಿಳಿಸಿದೆ. ಅವರು ನನ್ನ ಮನೆಗೆ ಬಂದ್ರು. ಅವರ ಕೆಲಸ ಕಾರ್ಯ ಬಿಟ್ಟು ಬಂದ್ರು ಅಂತ ಆ ದಿನವನ್ನ ಆಶಿತಾ ನೆನಪಿಸಿಕೊಂಡಿದ್ದಾರೆ. ತಮ್ಮ ಭಾವುಕ ಮಾತನ್ನ ಮುಂದುವರಿಸಿದ ನಟಿ ಆಶಿತಾ, ನನ್ನ ಫ್ರೆಂಡ್ ಬಂದು ವೈದ್ಯರ ಸಲಹೆ ಮೇರೆಗೆ ಒಂದು ಮಾತ್ರೆ ತಂದ್ಕೊಟ್ರು. ಅದು ಕುಡಿದ್ಮೇಲೆ ವಾಂತಿ ಆಯ್ತು. ಆ ನೋವು ಅಷ್ಟರ ಮಟ್ಟಿಗಿತ್ತು. ಬಳಿಕ ಕೊಂಚ ಸಮಾಧಾನ ಆಯ್ತು. ಮತ್ತೊಂದು ಮಾತ್ರೆ ನುಂಗಿ ಮಲಗಿದ್ದೆ. ಅಲ್ಲಿವರೆಗೂ ಫ್ರೆಂಡ್ ನನ್ನ ಜೊತೆಗಿದ್ರು. ನಾವು ಒಬ್ಬಂಟಿಯಾಗಿ ಇದ್ದಾಗ ದೇವರು ನಮ್ ಕೈ ಬಿಡಲ್ಲ. ಅದು ನನಗೆ ಮತ್ತೊಮ್ಮೆ ಅರಿವಿಗೆ ಬಂತು ಅಂತ ಆಶಿತಾ ತಿಳಿಸಿದ್ದಾರೆ. ನನ್ನ ಮನಸ್ಸಿನ ದುಃಖ ಹಂಚಿಕೊಳ್ಬೇಕು ಅಂತ ಈ ವಿಚಾರವನ್ನ ನಿಮ್ ಜೊತೆ ಹೇಳಿಕೊಂಡೆ. ನಾನು ಒಬ್ಳೇ ಇರೋದು ಬೇಸರ ಇಲ್ಲ, ನೀವೆಲ್ಲ ಇದ್ದೀರಾ. ಈಗ ಹುಷಾರಾಗಿದ್ದೀನಿ. ವಯಸ್ಸು 40 ದಾಟಿರೋದ್ರಿಂದ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ. ಅದನ್ನ ನಿಮ್ ಜೊತೆ ಹೇಳ್ಕೋಬೇಕು ಅನಿಸಿ ಮಾತಾಡ್ತಿದ್ದೇನೆ. ದೇವರನ್ನ ದೂಷಿಸಬೇಡಿ, ಯಾವುದೋ ರೂಪದಲ್ಲಿ ನಮ್ಗೆ ಸಹಾಯಕ್ಕೆ ಬರ್ತಾನೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 6-7 ವರ್ಷಗಳ ಕಾಲ ಪ್ರೀತಿಸಿ ಉದ್ಯಮಿಯೊಬ್ಬರನ್ನ ಆಶಿತಾ ಮದುವೆ ಆಗಿದ್ರು. ಆದ್ರೆ ಬಳಿಕ ಭಿನ್ನಾಭಿಪ್ರಾಯಗಳಿಂದ ಡಿವೋರ್ಸ್ ಪಡೆದು ದೂರ ಆಗಿದ್ರು. ಸದ್ಯ ಒಬ್ಬಂಟಿಯಾಗಿ ನಟಿ ಆಶಿತಾ ಜೀವನ ನಡೆಸುತ್ತಿದ್ದು ತಮ್ಮ ಇತರೆ ಉದ್ಯಮದಲ್ಲಿ ಬ್ಯುಸಿಯಾಗಿದ್ದಾರೆ. ಎಲ್ಲೇ ಇದ್ರೂ ಚೆನ್ನಾಗಿರಿ ಅಂತ ಫ್ಯಾನ್ಸ್ ಹರಿಸ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.